ಹೇಳಿ ಸರ್, ಏನಾಯ್ತು? ಸರ್, ಬೆಳಗ್ಗೆ ನಮ್ಮ ತಂದೆಯವರು ಜಮೀನಿನ ವಿಚಾರಕ್ಕೆ ನಿನ್ನೆ ಕೋರ್ಟ್ ಇತ್ತು, ಇವತ್ತು 3 ಗಂಟೆಗೆ ಕೋರ್ಟ್ ಇತ್ತು. ಆ ಕೋರ್ಟಿಗೆ ಹೋಗೋ ಸಂದರ್ಭದಲ್ಲಿ ಬೆಳಗ್ಗೆ ದನ ಕಟ್ಟಿ ಬಂದು ನಾವು ಬೇಗ ಬರೋಷ್ಟೊಳಗೆ ನಮ್ಮ ಕೆಲಸನೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊಳಗೆ ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು 5 ರಿಂದ 6 ಜನ ರಾಡಿಂದ ತಲೆಗೆಲ್ಲ ಹೊಡೆದ್ಬಿಟ್ಟು ತುಂಬಾ ಗಾಯನೆಲ್ಲ ಮಾಡ್ಬಿಟ್ಟಿದ್ದಾರೆ ಸರ್. ನಮಗೂ ತುಂಬಾ ಫ್ರಾಕ್ಚರ್ ಎಲ್ಲ ಮಾಡ್ಬಿಟ್ಟಿದ್ದಾರೆ, ನಮ್ಮ ತಾಯಿಯವರಿಗೂ ಹೊಡೆದ್ಬಿಟ್ಟಿದ್ದಾರೆ. ನಮಗೆ ಬರ್ಬೇಕಾಗಿರ್ತಕ್ಕಂಥ 7 ಗುಂಟೆ ಜಾಗನ ಕೊಡ್ಲಿಕ್ಕೆ ಹೇಳಿದ್ದಕ್ಕೇನೆ ಅವ್ರು ಈ ತರ ಎಲ್ಲ ಮಾಡ್ಬಿಟ್ಟಿದ್ದಾರೆ ಸರ್. ಅದು ಅಕ್ರಮವಾಗಿ ನಮ್ದು 7 ಗುಂಟೆ ಜಾಗನ ಅವರೇ ವಹಿಸ್ಕೊಂಡು ನಮ್ಗೆ ಆ ಜಾಗ ಕೊಡೋದು ಕೇಳಿದ್ದಕ್ಕೆ ಈ ತರ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಸರ್. ತುಂಬಾ ಏನಾಯ್ತು ಸಡನ್ ಆಗಿ? ಸರ್, ಈಗ ಏನು ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ಸರ್. ನಾನು ಅಂಗಡಿಯಲ್ಲಿ ಇದ್ದೆ, ನಮ್ದು ಆಕ್ಚುಲಿ ಬಿಸ್ನೆಸ್ ಇದೆ. ನಾವು ಅಂಗಡಿಯಿಂದ ಬರೋವಷ್ಟೊಳಗೆ ನಮ್ಮ ತಂದೆಯವರು ದನ ಕಟ್ಟಿ ಬಂದ ನಡು ರಸ್ತೆಯಲ್ಲಿ ರಾಡಿಂದ ಹೊಡೆದಿರೋದು ಸರ್ ಅವ್ರು 4-5 ಜನ ಸೇರ್ಕೊಂಡು. ಇದಕ್ಕೆಲ್ಲ ನಾಗೇಗೌಡ ಅಂತ ಹೇಳ್ಬಿಟ್ಟು ಸರ್, ಎಲ್ಲ ಕುಮ್ಮಕ್ಕು ಅವ್ರದೇ ಸರ್ ಇದ್ರಲ್ಲಿ. ಏನ್ ಜಾಗ ಸರ್? ಸರ್, ನಮ್ದು ಜಮೀನು 7 ಗುಂಟೆ ಜಾಗ ಬರ್ಬೇಕಾಗಿರೋದು ಸರ್. ಅದು ಆ 7 ಗುಂಟೆ ಜಾಗ ಕೇಳಕ್ ಹೋಗಿ ಕೋರ್ಟ್ ಇತ್ತು ಸರ್. ಇವತ್ತು AC ಕೋರ್ಟ್ ಅಲ್ಲಿ ನಮಗೆ ಇವತ್ತು ಕೋರ್ಟ್ ಇತ್ತು 3 ಗಂಟೆಗೆ. ಆ ಕೋರ್ಟಿಗೆ ನಾವೆಲ್ಲರೂ ಆರ್ಗ್ಯುಮೆಂಟ್ ಮೇಲೆ ಕೇಸ್ ಕೊಟ್ಟಿದ್ದೆ. ಕೇಸ್ ಕೊಟ್ಟಿದ್ದಾನಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ತಂದೆ ಮೇಲೆ ಹಲ್ಲೆ ಮಾಡಿರೋದು ಸರ್ ಇವರು. ಇವತ್ತು ಈಗ ಜಾಗ ಯಾರ ಸ್ವಾಧೀನದಲ್ಲಿದೆ? ಅದು ಈಗ ನಮ್ಮ ಅಕ್ರಮದಲ್ಲಿ ಅವರೇ 7 ಗುಂಟೆ ವಹಿಸ್ಕೊಂಡಿದ್ರು ಸರ್. ಕೇಳಕ್ ಹೋಗಿ ನಮ್ದೆಲ್ಲ ದಾಖಲಾತಿನೆಲ್ಲ ಕೋರ್ಟ್ ಸಬ್ಮಿಟ್ ಮಾಡಿದ್ದೀನಿ. ಆ ಕೇಳಕ್ ಹೋಗಿ ನೋಟಿಸ್ ಕಳಿಸಿದ್ದಕ್ಕೇನೆ ನಮ್ಮ ತಂದೆ ಮೇಲೆ ಹಲ್ಲೆ ಮಾಡಿರೋದು ಇವರು ಬೆಳಿಗ್ಗೆ. ನಮ್ಮ ಚಿಕ್ಕಪ್ಪಗಳೇ ಸರ್ ಅವರೆಲ್ಲರೂ. ನಮ್ಗೆ 6 ಜನ ಸಹ ಮೋಸ ಮಾಡಿದ್ದಾರೆ. ನಮ್ಮ ದೊಡ್ಡಪ್ಪಗಳು ಚಿಕ್ಕಪ್ಪಗಳೆಲ್ಲ ಸೇರಿಸಿ ನಮ್ಗೆ 6 ಗುಂಟೆ ಜಾಗನೂ ಸ್ವಲ್ಪ ಮಾಡಿಸಿದ್ ಅವರೇ ಮೋಸದಿಂದ ಮಾಡ್ಕೊಂಡಿದ್ದಾರೆ. ಕೇಳಕ್ ಹೋಗಿದ್ದಕ್ಕೆ ನಮ್ಮ ತಂದೆ ಮೇಲೆ ಈ ತರ ಅನ್ಯಾಯ ಮಾಡಿದ್ರು ಸರ್ ಇವರು. ಹೌದು ಸರ್, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳು ಅವರೆಲ್ಲ. ನಾವು ನಮ್ಮ ತಂದೆ ಇವರು